ಟಿ20 ವಿಶ್ವಕಪ್ ಸೆಮಿಫೈನಲ್ ಪಂದ್ಯ ಆರಂಭಗೊಂಡಿದೆ. ಭಾರತ ಇಂಗ್ಲೆಂಡ್ ನಡುವೆ ಹೈ ವೋಲ್ಟೇಜ್ ಮ್ಯಾಚ್ ನಡೀತಾ ಇರುವಂತದ್ದು. ಇದೀಗ ಸದ್ಯ ಟಾಸ್ ಅನ್ನು ಗೆದ್ದಿರುವಂತದ್ದು ಇಂಗ್ಲೆಂಡ್. ಟಿ20 ವಿಶ್ವಕಪ್ ಸೆಮಿಫೈನಲ್ ಪಂದ್ಯ ಆರಂಭ. ಭಾರತ ಇಂಗ್ಲೆಂಡ್ ನಡುವೆ ಹೈ ವೋಲ್ಟೇಜ್ ಮ್ಯಾಚ್ ನಡೀತಾ ಇದೆ. ಟಾಸ್ ಅನ್ನು ಗೆದ್ದಿರುವಂತ ಇಂಗ್ಲೆಂಡ್ನಿಂದ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಮುಂಬೈನ ವಾಂಖೇಡೆಯಲ್ಲಿ ನಡೀತಾ ಇರುವಂತಹ ಪಂದ್ಯ. ಈ ಪಂದ್ಯ ಗೆದ್ರಷ್ಟೇ ಫೈನಲ್ಗೆ ಎಂಟ್ರಿ ಸಿಗುತ್ತೆ. ಸೋತ ಟೀಮ್ಗೆ ಇಲ್ಲಿಂದ ಗೇಟ್ ಪಾಸ್ ಸಿಗುತ್ತೆ. ಟಿ20 ವಿಶ್ವಕಪ್ ಸೆಮಿಫೈನಲ್ ಪಂದ್ಯ ಆರಂಭಗೊಂಡಿರುವಂತದ್ದು. ಭಾರತ ಇಂಗ್ಲೆಂಡ್ ನಡುವೆ ಹೈ ವೋಲ್ಟೇಜ್ ಮ್ಯಾಚ್ ಏರ್ಪಾಡುಗೊಂಡಿದೆ. ಇದೀಗ ಟಾಸ್ ಅಲ್ಲಿ ಇಂಗ್ಲೆಂಡ್ನಿಂದ ಬೌಲಿಂಗ್ ಅನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅಂದ್ರೆ ಇಂಗ್ಲೆಂಡ್ ಅನ್ನು ಟಾಸ್ ಗೆದ್ದಿರೋದ್ರಿಂದ ಬೌಲಿಂಗ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಬ್ಯಾಟಿಂಗ್ ನಲ್ಲಿ ಇಂಡಿಯಾ ಇರುವಂತದ್ದು. ಸೊ ಈ ಗೇಮ್ ಯಾವ ರೀತಿಯಾದಂತಹ ಹೈ ವೋಲ್ಟೇಜ್ ಮ್ಯಾಚ್ ಅಂತ ಅಂದ್ರೆ, ಇದರಲ್ಲಿ ಸೋತ್ರೆ ಇಲ್ಲಿಂದಾನೇ ಗೇಟ್ ಪಾಸ್ ಹೊರಗಡೆ ಸಿಗುತ್ತೆ, ಗೆದ್ರೆ ಮುಂದಿನ ಫೈನಲ್ ಗೇಮ್ಗೆ ಹೋಗ್ಬೋದು. ಸೊ ಹಾಗಾಗಿ ಸಾಕಷ್ಟು ಒತ್ತಡದೊಂದಿಗೆ ಇದೀಗ ಎರಡೂ ಟೀಮ್ ಆಟವನ್ನು ಆಡ್ತಾ ಇರುವಂಥದ್ದು. ಒಂದು ಕಡೆ ಭಾರತಕ್ಕೂ ಸಹಿತ ಇದೀಗ ಬ್ಯಾಟಿಂಗನ್ನು ಭಾರತ ಮಾಡ್ತಾ ಇದೆ, ಮತ್ತೊಂದು ಕಡೆ ಇಂಗ್ಲೆಂಡ್ ಬೌಲಿಂಗನ್ನು ಮಾಡ್ತಾ ಇರುವಂಥದ್ದು. ಸೊ ಯಾವ ರೀತಿಯಾಗಿ ಆಗುತ್ತೆ ಫೈನಲ್ ಆಗಿ ಅಂತ ನೋಡಬೇಕಾಗತ್ತೆ. ಟಿ20 ವಿಶ್ವಕಪ್ ಫೈನಲ್ನ ಪಂದ್ಯ ಆರಂಭಗೊಂಡಿದೆ. ಭಾರತ ಇಂಗ್ಲೆಂಡ್ ನಡುವೆ ಹೈ ವೋಲ್ಟೇಜ್ ಮ್ಯಾಚ್ ನಡೀತಾ ಇರುವಂಥದ್ದು. ಬೌಲಿಂಗ್ ಅನ್ನ ಇಂಗ್ಲೆಂಡ್ ಆಯ್ಕೆ ಮಾಡಿಕೊಂಡಿದೆ, ಬ್ಯಾಟಿಂಗ್ ಅಲ್ಲಿ ಇಂಡಿಯಾ ಇರುವಂಥದ್ದು. ಜಸ್ಟ್ ಸದ್ಯಕ್ಕೆ ಮ್ಯಾಚ್ ಆರಂಭವಾಗಿರುವಂಥದ್ದು ತುಂಬಾ ಕ್ಯೂರಿಯಾಸಿಟಿ, ಕುತೂಹಲವನ್ನ ಹುಟ್ಟಿ ಹಾಕಿದೆ. ಯಾಕಂದ್ರೆ ಸೆಮಿಫೈನಲ್ ಗೇಮ್ ಆಗಿರೋದ್ರಿಂದ ಇದರಲ್ಲಿ ಗೆದ್ರೆ ಮಾತ್ರ ಫೈನಲ್ಗೆ ಎಂಟ್ರಿ ಸಿಗುತ್ತೆ, ಇಲ್ಲ ಅಂತ ಅಂದ್ರೆ ಗೇಟ್ ಪಾಸ್ ಸಿಗುತ್ತೆ. ಸೊ ಹಾಗಾಗಿ ಕ್ರಿಕೆಟ್ ಅಭಿಮಾನಿಗಳು ಸಾಕಷ್ಟು ಕಾತುರದಿಂದ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಭಾರತ ದೇಶದ ಗೇಮ್ ಇರೋದ್ರಿಂದ, ಇಂಡಿಯಾ ಗೇಮ್ ಇರೋದ್ರಿಂದ ಸಾಕಷ್ಟು ಅಭಿಮಾನಿಗಳು ಕುತೂಹಲದಿಂದ ಎಲ್ಲರೂ ಸಹಿತ ಇದೀಗ ಎಲ್ಲ ಕೆಲಸಗಳನ್ನ ಬಿಟ್ಟು ಟಿವಿ ಮುಂದೆ ಹೋಗಿ ಕೂತಿರ್ತಾರೆ, ಇಲ್ಲ ಅಂದ್ರೆ ಮೊಬೈಲ್ ಹಿಡ್ಕೊಂಡು ಕೂತಿರ್ತಾರೆ ಗೇಮನ್ನು ನೋಡಬೇಕು ಅಂತ. ಸೊ ಸದ್ಯಕ್ಕೆ ಇದೀಗ ಇಂಗ್ಲೆಂಡ್ ಟಾಸ್ ಗೆದ್ದಿರೋದ್ರಿಂದ ಬೌಲಿಂಗ್ ಅನ್ನ ಆಯ್ಕೆ ಮಾಡ್ಕೊಂಡಿದೆ. ಇಂಡಿಯಾ ಬ್ಯಾಟಿಂಗ್ ಅನ್ನ ಮಾಡ್ತಾ ಇರುವಂಥದ್ದು. ಸಾಕಷ್ಟು ಕುತೂಹಲ ಎಲ್ರಿಗೂ ಸಹಿತ. ಕ್ರಿಕೆಟ್ ಅಭಿಮಾನಿಗಳಿಗೆ ಹುಚ್ಚು ಕ್ರಿಕೆಟ್ ಅಂತ ಅಂದರೆ. ಸೊ ಅಂಥವ್ರಿಗೆ ಸಹಿತ ಸಾಕಷ್ಟು ಕ್ಯೂರಿಯಾಸಿಟಿ ಇದೆ, ಏನಾಗುತ್ತೆ ಗೇಮ್ ಅನ್ನುವಂಥ ಟೆನ್ಷನ್ನಲ್ಲಿ ಅಭಿಮಾನಿಗಳು ಇರುವಂಥದ್ದು. ಎಸ್ ನೋಡಿ, ಹೈ ವೋಲ್ಟೇಜ್ ಗೇಮ್ ಇರುವಂಥದ್ದು. ಸೊ ಈ ಬಾರಿ ಏನಾದರೂ ಇಂಡಿಯಾ ಗೆತ್ತು ಅಂತ ಅಂದರೆ ನ್ಯೂಜಿಲೆಂಡ್ ಜೊತೆ ಅಲ್ಲಿ ಮುಂದಿನ ಪಂದ್ಯ ಏರ್ಪಾಟಾಗುತ್ತೆ. ಒಂದು ವೇಳೆ ಇಂಡಿಯಾ ಗೆದ್ರೂ ಸಹಿತ 3 ಕಪ್ಪನ್ನು ಗೆದ್ಕೊಂಡಂಥ ರೀತಿಯಲ್ಲಿ ಆಗುತ್ತೆ. ಒಂದು ವೇಳೆ ಇಂಗ್ಲೆಂಡ್ ಗೆದ್ರೂ ಸಹಿತ ಅದೇ ರೀತಿಯಾಗಿ 3 ಕಪ್ಪನ್ನು ಗೆದ್ಕೊಂಡಿರುವಂತಹ ಒಂದು ಕಿರೀಟ ಅಲ್ಲಿ ಸಿಗುವಂಥದ್ದು. ಸೊ ಸದ್ಯಕ್ಕೆ ಕಳೆದ ಬಾರಿಯ ಗೇಮನ್ನು ನಾವು ನೋಡಿದಾಗ ಸಂಜು ಸ್ಯಾಮ್ಸಂಗ್ ಒಂದು ರೀತಿಯಾಗಿ ಆಟವನ್ನು ಆಡಿ ಒಳ್ಳೆಯ ರೀತಿಯಾದಂಥ ಪ್ರದರ್ಶನವನ್ನು ಕೊಟ್ಟಿದ್ರು.